ಸಿಂಗಮಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಪದಾಧಿಕಾರಿಗಳ ಚುನಾವಣೆಯನ್ನು 3/12/2025 ಬುಧವಾರ ಇಂದು ನಿಗದಿಪಡಿಸಿದ್ದು, ಸದರಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ವಿದ್ಯುಕ್ತವಾಗಿ ಅಧ್ಯಕ್ಷರಾಗಿ ವೆಂಕಟೇಶ್, ಉಪಾಧ್ಯಕ್ಷರಾಗಿ ಜವರ್ನಾಯ್ಕರು ಆಯ್ಕೆಯಾದರು. 2 ಬಾರಿ ನಿರ್ದೇಶಕರಾಗಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ವೆಂಕಟೇಶ್ ರವರು ಮಾತನಾಡಿ, ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಷೇರುದಾರರು, ನನಗೆ ಬೆಂಬಲ ನೀಡಿದ ಜಿಟಿ ದೇವೇಗೌಡರು, ಹುಣಸೂರು ತಾಲೂಕಿನ ಮಾನ್ಯ ಶಾಸಕರಾದ ಜಿಟಿ ಹರೀಶ್ ಗೌಡರು, ರಂಜಿತ್ ಚಿಕ್ಕಮಾದು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುರೇಂದ್ರರವರು, ಸತೀಶ್ ಪಾಪಣ್ಣ ಅವರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೋನಹಳ್ಳಿ ಕುಮಾರ್ ಅವರು, ಸಿಂಗಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜ್ರವರು, ನರಸೇಗೌಡರ ಕಾಲೋನಿಯ ಮಹೇಶ್, ಮೈಸೂರು ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಎ ಸ್ವಾಮಿ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಸಿಂಗಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜುರವರು ಮಾತನಾಡಿ, ಗ್ರಾಮದಲ್ಲಿ ನಡೆಯುವ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಕೈ ಜೋಡಿಸಿ ಬೆಂಬಲ ನೀಡಬೇಕು, ಅಭಿವೃದ್ಧಿ ಕೆಲಸಗಳಲ್ಲಿ ಕೈ ಜೋಡಿಸಬೇಕು, ಎಲ್ಲ ವಿಚಾರಕ್ಕೂ ರಾಜಕೀಯ ಮಾಡಬೇಡಿ ಎಂದು ಕರೆ ನೀಡಿದರು. ಬೆಂಬಲಿಗರು ಆರ ತುರಾಯಿ ಪಟಾಕಿಗಳೊಂದಿಗೆ ಸಂಭ್ರಮಿಸಿದರು. ವರದಿ ಸಿಆರ್ಜಿ ನ್ಯೂಸ್, ಹುಣಸೂರು. ಜಿಟಿ ಹರೀಶ್ ಗೌಡರು ಮತ್ತು ನಮ್ಮ ಜೆಡಿಎಸ್ ಆಮೇಲೆ ಜಿಟಿ ಹರೀಶ್ ಗೌಡರು ಮತ್ತು ಸಹಕಾರದಿಂದ ಮತ್ತು ನಮ್ಮ ರಂಜಿತ್ ಅಕ್ಕ ಚಿಕ್ಕಮಾದು ಅವರ ಸಹಕಾರದಿಂದ, ನಮ್ಮ ಜಿಲ್ಲಾ ಪಂಚಾಯಿತಿ ಸುರೇಂದ್ರನವರಿಂದ, ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಕುಮಾರಸ್ವಾಮಿ ಮತ್ತು ಮಹೇಶ್ ಅಣ್ಣ, ಮತ್ತು ಡೈರಿ ನಿರ್ದೇಶಕರಾದ ಕುಮಾರು, ಇವರೆಲ್ಲ ಮಾರ್ಗದರ್ಶನ, ಮತ್ತು ನಮ್ಮ ಡೈರಿ ಷೇರುದಾರರು ಕೋಡಿ ಪಾಪಣ ಸತೀಶ್ ಅವರಿಂದ ಎಲ್ಲರಿಂದ ಬೆಂಬಲಿತವಾಗಿ ಜೆ ಡಿ ಎಸ್ಸಿಂದ ನಾವು ಆಯ್ಕೆಯಾಗಿದ್ದೀವಿ. ನಾವೇನು ಹೇಳೋದಂದ್ರೆ ವಿರೋಧಿ ಬಣ ಅನ್ನೋದು ವಿರೋಧಿ ಬಣವ ಈ ಅಭಿವೃದ್ಧಿ ವಿಚಾರದಲ್ಲಿ ಇನ್ನೊಬ್ಬನ್ನ ಮೇಲೆ ಬೆಳೆಯ ವಿಚಾರದಲ್ಲಿ ಉಪಯೋಗಿಸ್ಬೇಕು ಹೊರತು ಕೆಲವೊಂದು ವಿರೋಧಿಗಳು ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ. ಸಿಂಗಮಾರನಹಳ್ಳಿಲಿ ಅಭಿವೃದ್ಧಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಭಿವೃದ್ಧಿ ಮಾಡೋತಕ್ಕ ಹೋಗೋತಕ್ಕೆಲ್ಲ ಅರ್ಜಿ ಕೊಡೋದು, ತಾಲಿ ಹೇಳೋದು, ಈ ಕೆಲಸಗಳೆಲ್ಲ ಮಾಡ್ತಾರೆ. ಅವ್ರಿಗೆ ಈ ವಿಚಾರದಲ್ಲಿ ನಾವು ಏನು ಅಂತ ನಾವು ತೋರಿಸಿದ್ವಿ. ಮತ್ತು ಅವ್ರನ್ನೂ ಅಷ್ಟೇ ಇಷ್ಟು ನಾವು ಯಾರನ್ನ ದ್ವೇಷಿಸಲ್ಲ. ಅವರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ, ಅಭಿವೃದ್ಧಿಗೆ ಸಪೋರ್ಟ್ ಕೊಡಿ. ಅದು ಯಾವುದಾರೇ ಪಕ್ಷ ಆಗಿರಲಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಕೈ ಮುರ್ದು ಕೇಳ್ಕೊತೀನಿ, ಸಿಂಗಮಾರನಹಳ್ಳಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ತರಬೇಡಿ. ಯಾವುದೇ ಕಾರಣಕ್ಕೂ ರಾಜಕಾರಣ ತಂದು ಅಭಿವೃದ್ಧಿಯ ಕುಂಠಿತ ಮಾಡಿ. ಈಗ ಆಲ್ರೆಡಿ ಮಾಡಿದ್ದೀರಿ. ನಿಮ್ಮ ಅನಾವರಿಕೆ ಆಗದೆ ಆದರೆ ಇನ್ನು ಮುಂದೆ ಏನಾದ್ರು ತಿದ್ಕೊಂಡು ಅಭಿವೃದ್ಧಿ ವಿಚಾರ, ಸಿಂಗಮಾರನಹಳ್ಳಿ ಅಭಿವೃದ್ಧಿ ವಿಚಾರವಾಗಿ ಮುಂದುವರಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇವತ್ತು ನಮ್ಮ ಒಂದು ಸಿಂಗಮಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆದಿದೆ. ಅದರಲ್ಲಿ ಈಗ ನೀವು ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿದ್ದೀರಾ. ಇದಕ್ಕೆ ನಿಮಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ, ಯಾವ್ಯಾವ ಥರ ಬೆಂಬಲಗಳನ್ನ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಒಬ್ಬ ಅಧ್ಯಕ್ಷರಾಗಿರೋ ನೀವು ಅದನ್ನು ಹಂಚ್ಕೊಳ್ಳಿದ್ದೀರಿ. ನಮ್ಮ ಸಿಂಗಮಾರನಹಳ್ಳಿ ಗ್ರಾಮ ಪಂಚಾಯತ್, ನಮ್ಮ ಗ್ರಾಮದ ಯಜಮಾನರುಗಳಿಗೆ, ಮುಖಂಡರುಗಳಿಗೆ, ಎಲ್ರಿಗೂ ಮತದಾರರುಗಳಿಗೆ, ಷೇರುದಾರರಿಗೆಲ್ಲ ಕೈ ಮುಗಿದು ನನ್ನ ಮತ್ತು ನಮ್ಮ ಜಿಟಿ ದೇವೇಗೌಡರು, ಹರೀಶ್ ಗೌಡರು, ನಮ್ಮ ಚಿಕ್ಕಮಾದು ಅವ್ರ ಮಗಳು ರಂಜಿತಾ ಅವರು, ಮತ್ತು ನಮ್ಮ ಸುರೇಂದ್ರನವರು, ಮತ್ತು ನಮ್ಮ ಡೈರಿ ಕುಮಾರ್ ಅವರು, ನಮ್ಮ ಸೋನಹಳ್ಳಿ ಕುಮಾರ್ ಅವರು, ಮಹೇಶ್ ಅವರು, ಮತ್ತು ಸತೀಶ್ ಪಾಪಣ್ಣ ಅವರು, ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸ್ವಾಮಿ ಅವರು, ನಮ್ಮ ರಾಮೇಗೌಡರು, ನಮ್ಮ ರಾಮೇಗೌಡರು, ನಮ್ಮ ಹಳೆ ಮೆಂಬರ್ಗಳು ಎಲ್ಲರೂ ಸಹಕರಿಸಿ ನನ್ನ ಅಧ್ಯಕ್ಷನ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು.